ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ ರಾಜಾರಾಮ್ ಮಹಾರಾಜರವರ ಒಂದು ಅಭಂಗವನ್ನು ನೋಡೋಣ. ಅಭಂಗದ ಸಾರ, ಎಸೆನ್ಸ್ ಆಫ್ ದ ಅಭಂಗ. ಒಂದು ಶಬ್ದದಲ್ಲಿ ನಾವು ಇಡೀ ಅಭಂಗ ನೋಡಿದಾಗ ಎಲ್ಲ ಅಭಂಗವೂ ನಮ್ಮ ಮನಸ್ಸಿಗೆ ಬೋಧನೆ ಮಾಡ್ತಾ ಇರೋದು ರಾಜಾರಾಮ. ಆದರೆ ಒಂದು ಪರ್ಟಿಕ್ಯುಲರ್ ವರ್ಡ್ ಇರುತ್ತೆ, ಅದರಲ್ಲಿ ನಾವು ಕ್ಯಾಚ್ ಹಿಡ್ಕೋಬೇಕಾಗಿರುತ್ತೆ, ಅಂದರೆ ಆಳವಾಗಿ ಇಳಿಬೇಕಾಗಿದೆ. ಅದರಲ್ಲಿ ಒಂದೊಂದು ಮೆಟ್ಲು ಹೆಂಗೆ ನಾವು ಆ ಬಾವಿದಲ್ಲಿ ರಿವರ್ನಲ್ಲಿ ಇಳಿತಾ ಹೋಗ್ತೀವಿ, ಹಾಗೆ ಇಲ್ಲಿ ನಾವು ನನ್ನನ್ನು ನಾನು ಶೋಧನೆ ಮಾಡಬೇಕು. ಅಂದರೆ ಪ್ರತಿಯೊಂದು ಶಬ್ದದಲ್ಲೂ ಇಳಿಬೇಕು, ನಾನು ಪ್ರತಿಯೊಂದು ಶಬ್ದದಲ್ಲೂ ಮುಳುಗಬೇಕು. ಇದನ್ನು ಬಾಹ್ಯವಾಗಿ ನೋಡಬಾರದು. ಯಾಕೆಂದರೆ ಇದನ್ನು ಯಾಕೆ ಬರೆದಿದ್ದಾರೆ ಅವರು? ನಮ್ಮ ಉದ್ಧಾರದ ಸಲುವಾಗಿ. ಅದು ಏನು ಕಳಕಳಿಯಿಂದ ಬರೆದಿರ್ತಾರೆ ಇದನ್ನು. ಅಯ್ಯೋ, ಈ ಜೀವ ಒದ್ದಾಡಿ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದೆಯಲ್ಲಪ್ಪ, ವ್ಯರ್ಥ ಮಾಡ್ಕೊಳ್ತಾ ಇದೆ ಮಾನವ ಜನ್ಮನ ಅಂತ ಅಂದ್ಬಿಟ್ಟು ಒಂದು ಕಳಕಳಿಯಿಂದ ಬೋಧನೆ ಮಾಡಿದಾಗ ಆ ಬೋಧನೆಯನ್ನು ನಾವು ಸ್ವೀಕಾರ ಮಾಡಬೇಕು. ಸ್ವೀಕಾರ ಯಾವಾಗತ್ತೆ ಮನಸ್ಸಿಗೆ? ಯಾವಾಗ ನಿಜವಾಗಿಯೂ ಬೋಧನೆ ಮನಸ್ಸಿಗೆ ತಟ್ಟಬೇಕು ಅದು ಚುಚ್ಚಬೇಕು ನನ್ನ ಮನಸ್ಸಿಗೆ. ಅದು ಮಾತು ಏನು ಚುಚ್ಚಬೇಕು? ಇವ್ರು ಹೇಳಿದ ರೀತಿದಲ್ಲಿ ನಾ ಬದುಕ್ತಾ ಇಲ್ಲಲ್ಲಪ್ಪ. ಭಗವಂತನ ಬಿಟ್ಟು ಇಡೀ ದಿವಸ ಎಲ್ಲರ ಬಗ್ಗೆನೂ ವಿಷಯಾಸಕ್ತಿದಲ್ಲಿ ಮುಳುಗಿ ಅವರನ್ನು ಪ್ರೀತಿ ಮಾಡಿದೆ, ಇವರನ್ನು ಪ್ರೀತಿ ಮಾಡಿದೆ. ಇವತ್ತು ಶ್ರೀ ಮಹಾರಾಜರ ಪ್ರವಚನದಲ್ಲಿ ಅದೇ ಹೇಳ್ತಾರೆ, ನಾಮದಲ್ಲಿ ಪ್ರೇಮ ಯಾಕೆ ಬರ್ತಾ ಇಲ್ಲ, ಯಾಕೆ ಬರುವುದಿಲ್ಲ? ಯಾಕೆಂದರೆ ಭಗವಂತ ನಮಗೆ ಬೇಕಾಗಿಲ್ಲ. ಸಿಂಪಲ್ ಎಲ್ಲ ಹೇಳಿದ್ರು ಅವರು. ಎಲ್ಲ ಎಕ್ಸ್ಕ್ಯೂಸಸ್ ನಾವೇನು ಮಾಡ್ತೀವೋ ಅದನ್ನು ಅವರೇ ಲಿಸ್ಟ್ ಔಟ್ ಮಾಡಿಬಿಟ್ಟಾರೆ ಇವತ್ತು. ಇದಿಲ್ಲದ್ರೆ ನಮ್ಮ ಸ್ಮರಣೆಗೆ ಪ್ರೇಮ ಬರೋದಿಲ್ಲರಿ, ರುಚಿ ಬರೋದಿಲ್ಲರಿ, ಬೇಜಾರಾಗತ್ತೆ ರೀ, ದುಡ್ಡು ಇಲ್ಲರಿ, ಹಣ ಇಲ್ಲರಿ, ಏನು ನಾನಾ ಥರವಾದ ಎಕ್ಸ್ಕ್ಯೂಸಸ್ ಕೊಟ್ಟು ನಾವೇನು ಮಾಡ್ತಿದ್ದೀವಿ? ಪೋಸ್ಟ್ಫೋನ್ ಮಾಡ್ತಿದ್ದೀವಿ ನಮ್ಮ ಆನಂದವನ್ನು, ಪಲಾಯನವಾದ ಮಾಡ್ತಿದ್ದೀವಿ, ಸಬೂಬುಗಳನ್ನು ಹೇಳಿಕೊಂಡು. ಯಾಕೆ? ಯಾವುದಾದ್ರು ಫಂಕ್ಷನಿಗೆ ಓಡಿ ಹೋಗಲಿಕ್ಕೆ ನಮ್ಮ ಹತ್ರ ಸಮಯ ಹೆಂಗೆ ಬರುತ್ತದೆ? ವಿಚಾರ ಮಾಡಿದ್ದೀವ ಯಾವತ್ತರೂ? ಅದೇ ಭಗವಂತನ ನಾಮಸ್ಮರಣೆ ಕೂತ್ಕೊಂಡು ಶಿವರಾತ್ರಿ ಪ್ರಯುಕ್ತವಾಗಿ ಅಥವಾ ನಿತ್ಯವಾಗಲೂ ನನ್ನ ಗುರು ಕೊಟ್ಟಿದ್ದ ನಾಮಸ್ಮರಣೆ, ಚಿದಂಬರ ನಾಮಸ್ಮರಣೆ ಮಾಡುತ್ತಾ ನಾನು ಯಾಕೆ ಒಂದು ತಾಸನ್ನು ಮುಡುಪಾಗಿಡೋದಿಲ್ಲ ಅವನ ಸಲುವಾಗಿ, ಚಿದಂಬರನ ಸಲುವಾಗಿ? ಅಂದರೆ ವಿಷಯ, ವ್ಯಕ್ತಿ, ಜನರು, ನಮ್ಮ ರಿಲೇಟಿವ್ಸ್ ಮೇಲೆ ಏನು ಪ್ರೇಮ ಇದೆಯೋ ನನಗೆ, ಸ್ವಾರ್ಥದ ಪ್ರೇಮ, ಅಂಥ ಒಂದು ನಿಜವಾದ ಪ್ರೇಮ ನನಗೆ ಚಿದಂಬರನ ಮೇಲೆ ಇಲ್ಲ. ಆ ಪ್ರೇಮ ಉಂಟಾಯಿತು ಅಂದರೆ ರಾಜಾರಾಮ್ ಮಹಾರಾಜರ ಥರ ನಾವು ಪ್ರೇಮ ಮಾಡ್ತೀವಿ, ವಿಠಾಬಾಯಿ ಥರ ಪ್ರೇಮ ಮಾಡ್ತೀವಿ ಅವನನ್ನು. ಆಖ್ಯಾನಗಳಲ್ಲಿ ಹೇಳಿರುವ ದುರ್ಗಾಬಾಯಿ ಅಂತೆ, ಇಂದುಬಾಯಿ ಅಂತೆ, ನಿಲವನ್ನಂತೆ ಒಂದೊಂದು ಅಕ್ಕಿ ಕಾಳು ಎಣಿಸುವಾಗ ಚಿದಂಬರ ಚಿದಂಬರ ಚಿದಂಬರ. ಈಗ ನಾವು ಹೆಂಗೆ ಮಾಡ್ತೀವಿ ಮನೆಯಲ್ಲಿ? ಕುಕ್ಕರ್ ಇಟ್ಟ ತಕ್ಷಣ ಬೇಗ ಅಕ್ಕಿ ತೊಳೆಯೋದು, ಪಟ ಕುಕ್ಕರ್ ಹಚ್ಚಿಬಿಡೋದು, ಇಟ್ಬಿಡೋದು. ಅಲ್ಲಿ ಅಕ್ಕಿ ಎಲ್ಲ ಅರಸಿದ್ವಿ, ಎಲ್ಲಿ ಚಿದಂಬರ ಚಿದಂಬರ ಅಂತ ಹೇಳಿದ್ವಿ? ಆ ಆಖ್ಯಾನಗಳನ್ನು ನಮಗೆ ಯಾಕೆ ಬಂದು ಸಂತರು ನಮಗೆ ಪುನಃ ಯಾಕೆ ಬೋಧನೆ ಮಾಡ್ತಾರಪ್ಪ? ಅದೇ ಕೇಳಿದ್ದೇ ಕಥೆಗಳನ್ನು ಯಾಕೆ ಹೇಳ್ತಾರೆ? ಯಾಕೆಂದರೆ ತತ್ವ ಇರೋದು ಒಂದೇ, ಮನಸ್ಸು ಇರುವುದು ಒಂದೇ, ಆತ್ಮ ಇರುವುದು ಒಂದೇ. ನನ್ನ ಆತ್ಮ, ನಿಮ್ಮ ಆತ್ಮ, ಅವರ ಆತ್ಮ, ಎಲ್ಲರೂ ಬೇರೆ ಬೇರೆ ಆತ್ಮ ಯಾವುದೂ ಇಲ್ಲ. ಒಂದೇ ಒಂದು ವಿಶ್ವ ಆತ್ಮ ಇರೋದು ಒಂದೇ, ಪರಬ್ರಹ್ಮಸ್ತು ಇರೋದು ಒಂದು. ಅದು ವ್ಯಾಪಕವಾಗಿ ನಾನಾ ರೀತಿಯಲ್ಲಿ ನಾನಾ ರೂಪಗಳಲ್ಲಿ ನಮ್ಮ ಕಣ್ಣು ಮುಂದೆ ಗೋಚರ ಆಗುತ್ತದೆ. ಅದಕ್ಕೆ ಈ ಅಭಂಗದಲ್ಲಿ ಮುಖ್ಯವಾದ ಏನಪ್ಪ ಅಂದರೆ ಸಾವಧಾನ ಆಗು ಮನಸ್ಸೇ ಅಂತ ಮನಸ್ಸಿಗೆ ಬೋಧನೆ ಮಾಡ್ತಾರೆ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ಹೋಯ ಸಾವಧ ತೂ ಮನ ಆಠವಾವೆ ನಾರಾಯಣ, ಜಾओ ನಿಧಿ ಜನ್ಮವಾಯ ಆಠವಿ ಚಿದಂಬರರಾಯ, ದೃಷ್ಟಿ ದೇವತೋ ಪಾಹುನಿ ಕಾರೆ ಕಲ್ಪನಾ ಅಜುನಿ, ದಾಸಮಣೆ ಚಿದಂಬರ ಪುಢೆ ಉಭಾಹ ಈಶ್ವರ. ಸಾವಧ್ ಶಬ್ದ ಏನಿದೆಯಪ್ಪ ಅದನ್ನು ನಾವು ಕ್ಯಾಚ್ ಮಾಡ್ಕೋಬೇಕು. ಸಾವಧ್ ಅಂದರೆ ಏನು? ಸಾವಧಾನ ಆಗು, ಎಚ್ಚರ ಆಗು. ಯಾರಿಗೆ ಹೇಳ್ತಿದ್ದಾರೆ? ಮನಸ್ಸಿಗೆ. ಹೇ ಮನಸ್ಸೇ, ಎಚ್ಚರ ಆಗಪ್ಪ ನೀನು. ನಾವು ಮನಸ್ಸಿನಿಂದ ಹೆಂಗಾಗಿದ್ದೀವಿ? ಮಲ್ಕೊಂಡ್ಬಿಟ್ಟಿದ್ದೀವಿ, ಎಚ್ಚರನೇ ಇಲ್ಲ ನಮಗೆ ಮನಸ್ಸಿನಿಂದ. ಯಾಕೆಂದರೆ ಮನಸ್ಸಿನ ಮೇಲೆ ಯಾರ ಕಂಟ್ರೋಲ್ ಇರಬೇಕು? ನನ್ನ ಕಂಟ್ರೋಲ್ ಇರಬೇಕು, ನನ್ನ ಪ್ರಭುತ್ವ ಇರಬೇಕು. ಇವತ್ತು ಮನಸ್ಸಿಗೆ ನಾನು ಅಧೀನಳಾಗಿ
ಮನಸ್ಸಿಗೆ ಹೆಂಗೆ ಬೇಕೋ ಹೆಂಗೆ ಮಾತಾಡಿಕೊಂಡು, ಹೆಂಗೆ ಬೇಕೋ ಹೆಂಗೆ ನಡ್ಕೊಂಡು, ಹೆಂಗೆ ಬೇಕೋ ಹೆಂಗೆ ನುಡ್ಕೊಂಡು ನಾನು ನನ್ನ ಪಾಡಿಗೆ ನಾನು ಕುಣ್ಕೊಂಡಿದ್ದೀನಿ ಅಂದರೆ ಮನಸ್ಸಿನ ಮೇಲೆ ನನ್ನ ಕಂಟ್ರೋಲ್ ಇಲ್ಲ, ವಿಷಯದ ಮೇಲೆ ನನ್ನ ಕಂಟ್ರೋಲ್ ಇಲ್ಲ. ಎಲ್ಲತ್ರಲ್ಲೂ ಪರಮಾತ್ಮ ಎಲ್ಲನೂ ಸೃಷ್ಟಿ ಮಾಡಿ, ಆದರೆ ಅವನು ಅಲ್ಲಿಂದ ನಿಂತ್ಕೊಂಡು ದೂರದಿಂದ ಈ ಆಟನ ನೋಡ್ತಾನೆ ವಿನ ಅವನೇ ಆಟ ಹೂಡಿರೋದು, ಆದರೆ ದೂರದಿಂದ ಸಾಕ್ಷಿತ್ವದಿಂದ ನೋಡ್ತಾನೆ ಅಂದಮೇಲೆ ಹೋಯ ಸಾವಧತು ಮನ ಆಟವಾವೇ ನಾರಾಯಣ. ಸಾವಧಾನ ಆಗು ಮನಸ್ಸೇ. ಸಮರ್ಥ ರಾಮದಾಸರಿಗೆ ಯಾವಾಗ ಇದು ಸಾವಧಾನ ಆಯಿತು ಮನಸ್ಸು ಅಂದರೆ 8-10ನೇ ವಯಸ್ಸಿನಲ್ಲಿ, ಆಗಿನ ಕಾಲದಲ್ಲಿ ಬಾಲ್ಯ ವಿವಾಹದಲ್ಲಿ 8-10ನೇ ವಯಸ್ಸಿನಲ್ಲಿ ವೇದಿಕೆ ಮೇಲೆ ನಿಂತಿರ್ತಾರೆ, ಅಂತರ್ಪಟ ಹಿಡ್ಕೊಂಡಿರ್ತಾರೆ. ಸುಮೂರ್ತೋ ಸಾವಧಾನ್, ಸುಲಗ್ನೋ ಸಾವಧಾನ್, ಸಾವಧಾನ್ ಅಂದ ಕೂಡಲೇ ಸಮರ್ಥರು ಒಳಗಿಂದ ಯಾರು ಎಚ್ಚರಿಕೆ ಆಯಿತು, ಮನಸ್ಸು ಇದೇನು ಮಾಡ್ತಾ ಇದ್ದೀನಪ್ಪ ನಾನು ಅಂದರೆ ಒಳಗೆ ಜನ್ಮ ಜನ್ಮಾಂತರದ ವಾಸನ ಏನಿತ್ತು ಆ ವಾಸನ ಜಾಗೃತ ಆಯಿತು. ಪುನಃ ಏನಕ್ಕೆ ನಾನು ಬಂದಿದ್ದೀನಿ ಆ ಕ್ಷಣಕ್ಕೆ 8-10 ವರ್ಷದ ಬಾಲಕನಿಗೆ ಗೊತ್ತಾಗಲಿಲ್ಲ ಏನಾಗ್ತಾ ಇದೆ ಅವನ ಜೀವನದಲ್ಲಿ ಅಂತ. ಆದರೆ ಒಳಗಿರೋದು ಚೈತನ್ಯ ಠಕ್ ಅಂತ ಎಚ್ಚರ ಆಯಿತು. ಏನು? ಸಾವಧಾನ್, ಅಲರ್ಟ್, ಬಿ ಅಲರ್ಟ್, ಏಳು 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 ಅಂತ. ಯಾರು? ಮನಸ್ಸು. ಮನಸ್ಸಿಗೆ ಬಿದ್ದೋಗ್ಬಿಟ್ಟಿದೆ, ಮಲ್ಕೊಂಡ್ಬಿಟ್ಟಿದೆ, ಜಡ ಆಗಿಬಿಟ್ಟಿದೆ, ಅದನ್ನು ಎಬ್ಬರಿಸ್ಬೇಕು. ಅವ್ರು ಎಬ್ಬಸಿದಾಗ ಮನಸ್ಸು ಎದ್ದು, ಅಂತರ್ಪಟನೂ ಇಲ್ಲ, ಏನೂ ಇಲ್ಲ, ಮದುವೆ ಬಿಟ್ಟು ಅವ್ರು ಹೋಗ್ಬಿಟ್ರಲ್ಲಿ. ಪುನಃ ಮನೆಗೆ ವಾಪಸ್ ಯಾವಾಗ 30-32 ವರ್ಷದಲ್ಲಿ ಇದನ್ನೆಲ್ಲ ಮಾಡಿಕೊಂಡು ಜಗತ್ತು ಭ್ರಮಣ ಮಾಡಿಕೊಂಡು ಎಲ್ಲೆಲ್ಲಿ ರಾಮ ಮಂದಿರ, ಹನುಮಂತನ ಮಂದಿರ ಸ್ಥಾಪನೆ ಮಾಡಿ ಆಮೇಲೆ ತಾಯಿಗೆ ಪುನಃ ಬಂದು ದರ್ಶನ ಕೊಟ್ಟಾಗ ತಾಯಿಗೆ ಕಣ್ಣು ಹೋಗಿಬಿಟ್ಟಿರುತ್ತೆ. ಆಮೇಲೆ ನೋಡಿದಾಗ ದಿವ್ಯ ದೃಷ್ಟಿ ಕೊಡ್ತಾರೆ ತಾಯಿಗೆ. ಅಪ್ಪ ನಿಂದು ನಾನು ಮದುವೆನೇ ನೋಡಲಿಲ್ವಲ್ಲೋ ಅಂದಾಗ ತಾಯಿಗೆ ಪ್ರಾಮಿಸ್ ಮಾಡ್ತಾರೆ, ಪುನಃ ನಾನು ಮತ್ತೆ ಜನ್ಮ ತಾಳಿ ಬ್ರಹ್ಮಚೈತನ್ಯರಾಗಿ ಬಂದಾಗ 2 ಮದುವೆ ಆಗ್ತಾರೆ ಅವರು, ತಾಯಿಗೆ ವಚನ ಕೊಟ್ಟದಂತೆ. ಅಂದರೆ ಈ ಮನಸ್ಸಿಗೆ ಸಾವಧಾನ ಎತ್ತರಿಂದ ಮಾಡಬೇಕು. ಆಠವಾವೇ ನಾರಾಯಣ, ಯಾವಾಗಲೂ ಸದೋದಿತ ನಾರಾಯಣ ಅಂದರೆ ಇಲ್ಲಿ ನಾಮಸ್ಮರಣೆ ಮಾಡ್ತಾ 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 ಏನಾಗುತ್ತೆ, ಈ ನಮ್ಮ ಮನಸ್ಸು ಏನು ಈಗ ಸುಪ್ತ ಅವಸ್ಥೆಯಲ್ಲಿ ಮಲ್ಕೊಂಡಿದ್ದೀವಿ, ಡಾರ್ಮೆಂಟ್ ಅಂತೀವಿ ನಾವು. ಡಾರ್ಮೆಂಟ್ ಇರೋದು ಮನಸ್ಸು ಟಕ್ ಅಂತ ಏಳುವ ಸ್ಥಿತಿಗೆ ಯಾರು ತರ್ತಾರೆ? ಆ ಪರಮಾತ್ಮನೇ ತರಬೇಕು. ಆ ಪರಮಾತ್ಮನೇ ತರಬೇಕು ಅಂದರೆ ನಾವೇನು ಮಾಡಬೇಕು? ಏನು ಕಷ್ಟಪಡೋಂಗಿಲ್ಲ. ಮನೆಯಲ್ಲಿ ನಮ್ಮ ಕೆಲಸ ಮುಗಿಸ್ಕೊಂಡು ಮಹಾರಾಜರು ಎಲ್ಲೂ, ರಾಜಾರಾಮ್ ಮಹಾರಾಜರು ಎಲ್ಲೂ ಹೇಳಿಲ್ಲ ನಿಮ್ಮ ಪ್ರಪಂಚ ಬಿಟ್ಟು ಕಾಡಲ್ಲಿ ಓಡ್ ಹೋಗ್ರಿ ಅಂತ ಯಾರೂ ಹೇಳಿಲ್ಲ. ನಮ್ಮ ಮನೆಯದಲ್ಲೇ ಇದ್ಕೊಂಡು ನಮ್ಮ ಪ್ರಾಪಂಚಿಕ ಕೆಲಸಗಳೆಲ್ಲ ಮುಗಿಸಿ ಬಾಕಿ ಎಲ್ಲ ಸಮಯವನ್ನು ಭಗವಂತನ ಧ್ಯಾನಕ್ಕೆ ಹಚ್ಚಿರಪ್ಪ. ವ್ಯರ್ಥ ಸಮಯವನ್ನು, ಕಾಲಹರಣವನ್ನು, ವಿಷಯ ವಸ್ತು ವ್ಯಕ್ತಿ ಮೇಲೆ ಖರ್ಚು ವೇಸ್ಟ್ ಮಾಡಬೇಡಿ. ಅವ್ರು ಯಾರೂ ನಿಮಗೆ ಈ ಕಾಲ ವೇಳೆ ಹೋಗಿದ್ದನ್ನು ಪುನಃ ಕೊಡ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಇಟ್ಸ್ ಇಂಪಾಸಿಬಲ್ ಫಾರ್ ಎನಿಬಡಿ ಟು ಗಿವ್ ಮೀ ದಿಸ್ ಟೈಮ್. ಅಂದರೆ ಏನು? ನನ್ನ ಉಸಿರು. ನನ್ನ ಉಸಿರನ್ನು ಯಾರಿಗೆ ಕೊಡಬೇಕಾಗಿದೆ ಅನ್ನೋ ನಿರ್ಧಾರ ನಾನು ಸಾವಧಾನಾಗಿ ವಿಚಾರ ಮಾಡಬೇಕು. ಜನಕ್ಕೆ ಕೊಡಬೇಕೋ, ಸದ್ಗುರುನಾಥನಿಗೆ ಕೊಡಬೇಕೋ, ಆ ಪರಮಾತ್ಮನ ನಾಮಸ್ಮರಣೆಯಲ್ಲಿ ನನ್ನ ಕಾಲಹರಣ ಮಾಡಬೇಕೋ, ಅಥವಾ ವಿಷಯಾಸಕ್ತಿದಲ್ಲಿ ಮುಳುಗಬೇಕು. ಹಂಗಂದರೆ ನಾವು ಮಾತಾಡಬಾರ್ದೇನ್ರಿ? ಇಲ್ಲ, ಮಾತಾಡಬೇಕು, ಎಲ್ಲರ ಜೋಡಿ ಮಾತಾಡಬೇಕು. ಯಾಕಂದರೆ ಈ ಪ್ರಪಂಚ ಕೊಟ್ಟಿರೋದು ಪರಮಾತ್ಮ ತಾನೆ. ಯಾರಿಂದ ನಾವು ಮುಖ ಮುಚ್ಚಿಟ್ಕೊಂಡು ನಾನು ಯಾರ ಜೊತೆಗೂ ಮಾತಾಡೋದಿಲ್ಲ. ಇಲ್ಲ, ಎಲ್ಲರ ಜೊತೆನೂ ಮಾತಾಡಬೇಕು. ಹೆಂಗೆ ಮಾತಾಡಬೇಕಪ್ಪ? ಯಾವ ಕೆಲಸದ ಕುರಿತಾಗಿ ನಾವು ಅವ್ರ ಜೊತೆ ಮಾತಾಡ್ತಿದ್ದೀವಿ, ಎಷ್ಟು ಮಾತಾಡಬೇಕು, ವ್ಯವಹಾರದಲ್ಲಿ ಎಷ್ಟು ಇರುತ್ತೆ, ಟ್ರಾನ್ಸಾಕ್ಷನ್ ಪೂರ್ತಿಗೆ ನಮ್ಮ ಮಾತುಗಳು. ಈಗ ಡೊಮೆಸ್ಟಿಕ್ನಲ್ಲಿ ನಾವೇನು ಯಾರ ಜೊತೆ ತರಕಾರಿ ತಗೊಳ್ಳೋರ ಜೊತೆ ಮಾತಾಡೋದಿಲ್ವಾ, ಬ್ಯಾಂಕಿನ ಜೊತೆಗೆ ವ್ಯವಹಾರ ಮಾಡೋದಿಲ್ವಾ, ಎಲ್ಲರೊಡನೆ ಪ್ರೇಮದಿಂದ ಮಾಡಬೇಕು. ಅವಾಗೇನಾಗುತ್ತೆ, ವಿಷಯದ ಪೂರ್ತಿಗೆ ಮಾತು ಮುಗಿದ ಮೇಲೆ ಅಲ್ಲಿ ನನ್ನ ಕೆಲಸ ಇಲ್ಲ, ಮುಗೀತು, ನಾನಾಯಿತು, ನನ್ನ ನಾಮಸ್ಮರಣೆ ಆಯಿತು. ಜಾವುನೇದಿ ಜನ್ಮವಾಯ ಆಠವಿ ಚಿದಂಬರರಾಯ, ಜಾವುನೇದಿ ಜನ್ಮವಾಯ. ಈ ಜನ್ಮವನ್ನು ವ್ಯರ್ಥ ಮಾಡಬೇಡ್ರಪ್ಪ. ಈ ಜನ್ಮ ವ್ಯರ್ಥ ಆಗಬಾರ್ದು ಅಂದರೆ ಫಸ್ಟ್ ಇದ್ರ ಬೆಲೆ ಗೊತ್ತಾಗಬೇಕು. ಈ ದೇಹಕ್ಕೆ ಒಂದು ಬೆಲೆ ಇದೆ. ಈ ದೇಹ ಇರೋದಕ್ಕೆ ನಾವು ಇದನ್ನು ಸಾಧನೆನ ಉಪಯೋಗಿಸ್ಕೋಬೋದು. ಈ ದೇಹನೇ ಇಲ್ಲ ಅಂದರೆ ನಾವು ಸಾಧನೆ ಮಾಡಲಿಕ್ಕೆ ಏನು ಇನ್ಸ್ಟ್ರೂಮೆಂಟ್ನ ಬಳಕೆ ಮಾಡ್ಕೋಬೋದು. ಅದಕ್ಕೆ ಈ ನರಜನ್ಮ, ಈ ದೇಹವನ್ನು ಕೊಟ್ಟ ಎಲ್ಲಿ ಯು ಹ್ಯಾವ್ ದಿಸ್ ವಿವೇಕ, ಡಿಸ್ಕ್ರಿಮಿನೇಟ್ರಿ ಪವರ್ ಕೊಟ್ಟಿದ್ದಾನೆ ಪರಮಾತ್ಮ ರೀ. ಏನು ಮಾಡಲಿಕ್ಕೆ? ಅಪ್ಪ
ನಿತ್ಯ ಅನಿತ್ಯ ವಸ್ತುಗಳನ್ನು ತಿಳ್ಕೊ. ನಿತ್ಯ ಇರೋದೊಬ್ಬ ಪರಮಾತ್ಮ ಸದ್ಗುರುನಾಥ, ಅವನನ್ನು ಹಿಡ್ಕೊ, ವ್ಯರ್ಥ ಎಲ್ಲವನ್ನು ಬಿಡು. ಹಂಗಂದ್ರೆ ನಾವು ನಾಳೆ ಹಾಸ್ಪಿಟ್ಲಲ್ಲಿ ಭರ್ತಿ ಆದರೆ ಯಾರ್ರೀ ಮಾಡ್ತಾರೆ? ನಾವು ಯಾರನ್ನಾರು ಮಾತಾಡಿಸ್ಲಿಲ್ಲ ಅಂದರೆ ಅದು ಹೇಳಿಲ್ಲ ಸಂತರು. ಸಂತರಂದರು ಯಾರ ಒಡನೆನೂ ನೀನು ಒಡನಾಟದಲ್ಲಿ ಪ್ರೇಮ, ಪ್ರೀತಿ, ದಯಾ, ಕ್ಷಮ, ಶಾಂತಿ ಮತ್ತು ನನ್ನ ಸದ್ಗುರುನಾಥ ನನ್ನ ಭಗವಂತ ಚಿದಂಬರ ನನ್ನ ಜೊತೆಗೆ ಇದ್ದಾನೆ ಅಂದಮೇಲೆ ನನ್ನ ಅಂತ್ಯಕಾಲ ಅವನು ಸಾಧಿಸ್ಕೊಳ್ತಾನೆ. ಯಾರನ್ನಾರು ಕಳಿಸ್ತಾನೆ, ಅಲ್ಲಿ ಸತ್ರೆ ಹೊತ್ಕೊಂಡು ಹೋಗೋಕೆ ಯಾರನ್ನಾರು ಕಳಿಸ್ತಾನೆ. ಯಾರನ್ನು ಕಳಿಸಲ್ಲ ಅಂತ ಹುಟ್ಟಿದ್ದವನು ಹುಲ್ ಮೇಯಿಸದೆ ಇರೋದಿಲ್ವೇನ್ರಿ? ಮತ್ತು ಯಾಕ್ರಿ ನಾವು ಇಷ್ಟು ಚಿಂತೆ ಮಾಡ್ತೀವಿ? ಜನನ ಮೆಚ್ಚಿಸೋದ್ರಲ್ಲಿ ಎಷ್ಟು ಟೈಮ್ ಹಾಳು ಮಾಡ್ತೀವಿ, ಅಷ್ಟು ಮೆಚ್ಚಿಸೋದ್ರಲ್ಲಿ ಚಿದಂಬರನಾರ ಟೈಮ್ ಅಷ್ಟೊಂದು ನಾವು ಹಾಕಿದರೆ, ಆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಬಂಡವಾಳ, ಈ ಪ್ರಚೀತಿ ನಮಗೆ ಬಂದುಬಿಡುತ್ತೆ. ಆಠವಿ ಚಿದಂಬರರಾಯ. ಹೇಗೆ ಅವನನ್ನು ಸ್ಮರಣೆ ಮಾಡಬೇಕು, ಅವನನ್ನು ಹೇಗೆ ಜ್ಞಾಪಿಸ್ಕೋಬೇಕು ನಾವು? ತೀರ್ಥಕ್ಷೇತ್ರದಲ್ಲಿ ಅವನ ಸಗುಣ ಮೂರ್ತಿಯಿಂದ, ಅವನ ಹುಟ್ಟಿದ ಒಂದು ಅವತಾರ ತಾಳಿದ ಒಂದು ಕ್ಷೇತ್ರದಲ್ಲಿ, ಮುರುಗೋಡಲ್ಲಿ, ಆ ಪ್ರತಿಯೊಂದು ಆ ಪರಿಸರ, ವಾತಾವರಣ, ಆ ಟೈಮ್ ಬ್ಯಾಕಲ್ಲಿ ಹೋಗೋಣ. ನಾವು ಪಾಸ್ಟ್ ಮೆಮೊರೀಸಲ್ಲಿ ಎಷ್ಟು ಎಕ್ಸ್ಪರ್ಟ್ ಇದ್ದೀವಿ ಹೋಗಲಿಕ್ಕೆ. ಎಲ್ಲ ನಮ್ಮ ಹಿಂದಿನ ಮೆಮೊರೀಸ್ ಎಲ್ಲ ಕಿತ್ಕೊಂಡೆಲ್ಲ ಅವ್ರು ಹಿಂಗೆ ಮಾಡಿದ್ರಿ, ಅವ್ರು ಹಿಂಗೆ ಮಾಡಿದ್ರಿ, ಇವ್ರು ಹಂಗೆ ಮಾಡಿದ್ರಿ ಅಂತ ವಿಚಾರ ಮಾಡ್ತೀವಿ. ಅದನ್ನೇ ಒಂದು ಆಖ್ಯಾನದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಣ್ಮುಂದೆ ತಗೊಂಬನ್ನಿ. ಆ ಮಹಾದ್ವಾರದ ಹತ್ರ ಸ್ವಾಮಿ ಹೊರಗಡೆ ಬಂದು ಎಲ್ಲರಿಗೂ ಸ್ವಾಗತ ಮಾಡ್ತಿದ್ರು. ಎಲ್ಲರದು ಹೆಸರು ಚಿಠ್ಠಿ ಬರ್ಕೊಂಡು ಅವರು ಪ್ರತಿಯೊಬ್ಬರನ್ನ ಕರಿತಾ ಇದ್ರು. ಒಳಗೆ ಸಭಾದಲ್ಲಿ ಹೆಂಗೆ ಸ್ವಾಮಿ ಕುತ್ಕೋತಾ ಇದ್ರು, ಎಲ್ಲರನ್ನು ಹೆಂಗೆ ಬಂದು ಬನ್ನಿಯಪ್ಪ, ಕೂಡಿಯಪ್ಪ ಅಂತ ಹೆಂಗೆ ಸ್ವಾಗತದಿಂದ, ದೀನಭಾವ ಅಂದರೆ ಹಂಬಲ್ನೆಸ್ಸಿಂದ ಹೆಂಗೆ ಸ್ವಾಗತ ಮಾಡ್ತಿದ್ರು. ನಾನು ಸ್ವಾಮಿ ಇದ್ದೀನಿ ಅಂಥದ್ದು ಏನೂ ಇಲ್ಲ ಅಲ್ಲಿ. ನಾನೊಬ್ಬ ಏನಪ್ಪ ಬಡ ಬ್ರಾಹ್ಮಣ ಇದ್ದೀನಿ, ಸಾಮಾನ್ಯವಾಗಿದ್ದೀನಿ, ನನ್ನ ಹತ್ರ ಬಂದಿದ್ದೀರಾ, ನೀವು ಬನ್ನಿ, ಈಶ್ವರನ ಹತ್ರ ಪ್ರಾರ್ಥನೆ ಮಾಡಿ, ಅದೇನಿರುತ್ತೋ ಕೊಡಿಸ್ತೀನಿ ಅಂತ ಒಂದು ವಾತ್ಸಲ್ಯ ಭಾವದಿಂದ, ಪ್ರೇಮ ಭಾವದಿಂದ, ದಯಾಭಾವನೆಯಿಂದ ಎಲ್ಲರನ್ನು ಒಳಗೆ ಕರ್ಕೋತಿದ್ರು ಅವರು. ಇದನ್ನೆಲ್ಲವೂ ಒಂದು ಆಖ್ಯಾನದಲ್ಲಿ ಕಣ್ಮುಂದೆ ತಗೊಂಬನ್ನಿ. ಸ್ವಾಮಿ ಬಾಗಿಲು ಮುಂದೆ ನಿಂತಿದ್ದಾನೆ, ನಾನು ಹೋಗ್ತಾ ಇದ್ದೀನಲ್ಲಿ, ಸ್ವಾಮಿ ನನ್ನ ಬಾ ಅಂತ, ಬಾರಮ್ಮ ಅಂತ ಕರ್ಕೋತಾ ಇದ್ದಾನೆ. ಪ್ರೀತಿಯಿಂದ ಏನು ಬೇಕು ನಿನಗೆ ಅಂತ ಕೇಳ್ತಿದ್ದಾನೆ. ಆಖ್ಯಾನವನ್ನು ಆಠವಿ ಚಿದಂಬರರಾಯ ಬಾಬುಳಗಾವ್ನಲ್ಲಿ ಹೋದಾಗ ಎಷ್ಟು ಚೆನ್ನಾಗಿ ನಿಂತಿದ್ದಾನೆ. ಅವನಿಗೆ ಹಾಲಿಂದ ಅಭಿಷೇಕ ಮಾಡುವಾಗ ಏನು ಆ ಹಾಲೆಲ್ಲ ಅವನ ಮೈ ಮೇಲೆ ಬೀಳುವಾಗ ಎಂಥ ಒಂದು ಆನಂದಾರಿ. ಪ್ರತ್ಯಕ್ಷವಾಗಿ ನನ್ನ ಸ್ವಾಮಿಗೆ ನಾನು ಅಭಿಷೇಕ ಮಾಡಿ ಸ್ನಾನ ಮಾಡಿಸ್ತಾ ಇದ್ದೀನಿ. ಆಠವಿ ಚಿದಂಬರರಾಯ. ನನ್ನ ಸಣ್ಣ ಮಗು ಇದ್ದಾಗ ನನ್ನ ಮಗುಗೆ ಸ್ನಾನ ಮಾಡಿಸುವಾಗ ಏನು ಆನಂದ ಆಗ್ತಿತ್ತು ನನಗೆ. ಪುಟಾಣಿ ಕೈ, ಅದಕ್ಕೆಲ್ಲ ಮಸಾಜ್ ಮಾಡಿ ಎಣ್ಣೆ ಹಚ್ಚಿ, ಯಾವ ರೀತಿಯಲ್ಲಿ ಅದಕ್ಕೆ ಏನಂತಾರಪ್ಪ ಚೆನ್ನಾಗಿ ಬೆಳ್ಳಗಾಗಲಿ ಅಂದ್ಬಿಟ್ಟು ಬೇಸನ್ನು, ಮುಲ್ತಾನಿ ಮಿಟ್ಟಿ, ಕೆನೆಯಿಂದ ಎಲ್ಲ ಹಚ್ಚಿ ಉಜ್ಜಿ ನನ್ನ ಮಗು ಬೆಳ್ಳಗೆ ಕಾಣಿಸ್ಲಿ ಅಂತ. ಅದೇ ರೀತಿಯಲ್ಲಿ ಆ ಕ್ಷೇತ್ರಕ್ಕೆ ಹೋದಾಗ ಸ್ವಾಮಿಗೂ ಕೂಡ ನಾವು ಕ್ಲೀನಾಗೆ ಮೆಲ್ಲಕ್ಕೆ, ಅವನಿಗೆ ಎಲ್ಲೂ ಹೌಕವಾಗಿ ನೋವು ಆಗಬಾರ್ದು. ಅದೇನು ಕಲ್ಲಿನ ಮೂರ್ತಿ ಬರೀ ದಳ 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 ಸುರಿದು ಬಿಡೋದಲ್ಲ, ಪ್ರೀತಿಯಿಂದ ಸ್ನಾನ ಮಾಡಿಸಿದಾಗ ನಾವು ಎಲ್ಲಿರ್ತೀವಿ ಅವಾಗ ಅವನು ಜೋಡಿ ಇರ್ತೀವಿ. ಅದು ಆಠವಿ ಚಿದಂಬರರಾಯ. ದೃಷ್ಟಿ ದೇವತೋಪಾಹುನಿ ಕಾರ್ಯಕಲ್ಪನಾ ಅಜುನಿ. ದೃಷ್ಟಿಯಿಂದ ಅವನನ್ನು ನೋಡ್ತಾ ಇದ್ದೀವಿ ನಾವು. ಹೆಂಗೆ? ಒಂದು ಸಗುಣ ಮೂರ್ತಿ ರೂಪದಲ್ಲಿ, ಒಂದು ಆಖ್ಯಾನ ರೂಪದಲ್ಲಿ, ಒಂದು ಅವನ ಕಥಾರೂಪದಲ್ಲಿ, ಒಂದು ಅಭಂಗ ರೂಪದಲ್ಲಿ ಅವನನ್ನು ನೋಡ್ತಾ ಇದ್ದೀವಿ. ಸೊ ಎಲ್ಲ ರೂಪದಲ್ಲೂ ನಾನು ನೋಡ್ತಾ ಇದ್ದೀನಿ ಅವನನ್ನು. ಹಾಗೂ ಅವನು ಸರ್ವವ್ಯಾಪಕನಾಗಿದ್ದಾನೆ. ಚರಾಚರದಲ್ಲೂ, ಚರ ಅಚರ ಎಲ್ಲ ವಸ್ತುಗಳಲ್ಲೂ ಆ ಪರಮಾತ್ಮ ಚಿದಂಬರನೇ ವ್ಯಾಪಕನಾಗಿದ್ದಾನೆ ಅನ್ನೋದನ್ನು ನನ್ನ ದೃಷ್ಟಿಗೆ ಆ ಭಗವಂತನನ್ನು ನೋಡ್ತಾ ಇದ್ದೀನಿ ಅಂದ ಮೇಲೆ ಎಲ್ಲರೂ ನನಗೆ ಚಿದಂಬರ ರೂಪವೇ ಕಾಣಿಸ್ತಾರೆ. ಪ್ರತಿಯೊಂದು ವಸ್ತು ಕೂಡ, ವಸ್ತು, ವಿಷಯ, ಈ ಜಂತು, ಪ್ರಾಣಿ ಎಲ್ಲವೂ ಚಿದಂಬರನ ರೂಪ. ನಾಯಿ ಇರಲಿ, ಬೆಕ್ಕಿರಲಿ, ಅಕ್ಕಪಕ್ಕದವ್ರು ಇರಲಿ, ಅವರಿರಲಿ, ಇವರಿರಲಿ, ಯಾರು ಬೇಕಾದವ್ರು ಇರಲಿ, ಹುಲ್ಲು, ಗಿಡ, ಮರ, ಬೆಟ್ಟ, ಗುಡ್ಡ ಎಲ್ಲವೂ ಚಿದಂಬರಮಯ ಆಗೋಗಿದೆ. ಕಾರ್ಯ ಕಲ್ಪನಾ ಅಜುನಿ. ಇನ್ನೂ ಕಲ್ಪನಾ ಹೊಂದಿಬಿಟ್ಟು ಆ ಭಗವಂತ ಸರ್ವವ್ಯಾಪಕನಾಗಿದ್ದಾನೆ ಅನ್ನೋದು ನನಗೆ ಇನ್ನೂ ಗೋಚರ ಆಗ್ತಿಲ್ಲ. ಅವನನ್ನು ಕಣ್ಣು ತುಂಬ ನೋಡಿಬಿಟ್ಟು ದೃಷ್ಟಿ ಮುಂದೆ ಇನ್ನೂ ಕಲ್ಪನಾ ಹೋಗ್ತಿಲ್ಲ ನನಗೆ. ಅಂದರೆ ಈ ವಿಷಯಾಸಕ್ತ ಜಗತ್ತಿನ ಭ್ರಾಂತಿ ಹೋಗ್ತಾ ಇಲ್ಲ ಅಲ್ಲಪ್ಪ. ಅದಕ್ಕೆ ಹೋಯ ಸಾವಧಾನ ತೂ ಮನ, ಸಾವಧಾನ ಆಗುವೆ ಮನುವೆ, ಮನವೇ ಸಾವಧಾನ ಆಗು ನೀನು. ಇನ್ನು ಎಷ್ಟು ಜನ್ಮಾಂತರದಲ್ಲಿ ನೀನು ಎಲ್ಲವನ್ನೂ ಮಾಡಿದ್ಯಾ. ಇದು ಏನು ಈ ಜನ್ಮಕ್ಕೆ ಬಂದಾಗ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲ.
ಇಂಥದ್ದು ಯಾವ ಮಾನವ ಜನ್ಮ ತೊಗೊಂಡಿದ್ದೀವೋ, ಯಾರೋ ಗಂಡ ಇದ್ದ, ಯಾರೋ ಹೆಂಡತಿ ಇದ್ದರು, ಯಾರೋ ಇದ್ದಿದ್ರು, ಅದೇ ಜನ್ಮದಲ್ಲಿ ಮತ್ತೆ ಇದೇ ಹೋಳಿಗೆ, ಇದೇ ಊಟ, ಇದೇ ಪಾಯಸ, ಇದೇ ತಿಂಡಿ, ಇದೇ ದೋಸೆ, ಇದೇ ಹೋಟೆಲ್ಲು, ಇದೇ ಎಲ್ಲವನ್ನೂ ಮಾಡಿದ್ದೀವಿ ನಾವು. ಇದು ಯಾವುದೋ ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ. ಆದರೆ ಈಗ ಬಂದು ಇದರಲ್ಲಿ ವಿಷಯ ಲೋಲುಪ್ತದಲ್ಲಿ ಹೆಂಗೆ ಕಳ್ಕೊಂಡ್ಬಿಟ್ಟಿದ್ವಿ, ಇದನ್ನು ಫಸ್ಟ್ ಟೈಮ್ ನಾವು ನೋಡ್ತಿದ್ದೀವಿ ಅನ್ನಂಗೆ ಅನ್ನಿಸ್ಬಿಟ್ಟಿದೆ. ಹಿಂದಿನ ಜನ್ಮದಲ್ಲಿ ಯಾರೋ ಗಂಡ ಇದ್ದ, ಯಾರೋ ಮಕ್ಕಳಿದ್ರು, ಯಾವುದೋ ಮನೆ ಇತ್ತು, ಯಾವುದೋ ಬಂಗ್ಲೋ ಇತ್ತು, ಯಾವುದೋ ಗಾಡಿ ಇತ್ತು, ಏನಿತ್ತೋ ಏನೋ ಯಾರಿಗೆ ಗೊತ್ತು. ಈ ಜನ್ಮದಲ್ಲಿ ಇನ್ನೊಬ್ಬರ ಜೊತೆ ಕಟ್ಟಿದ್ದಾನವನಷ್ಟೇ. ಅದನ್ನು ಎಕ್ಸ್ಪೀರಿಯನ್ಸಲ್ಲಿ ಹೆಂಗೆ ತೊಗೋಬೇಕಪ್ಪ? ಇದು ಪರಮಾತ್ಮ, ಆ ಚಿದಂಬರ ನನ್ನನ್ನು ಕೂಡಿಸಿದ್ದಾನೆ ಪ್ರಾರಬ್ಧದಿಂದ ಇವ್ರ ಜೊತೆಗೆ. ಅವ್ರ ಜೊತೆಗೆ ಕೂಡಿದಾಗ ನಾವೇನು ಮಾಡಬೇಕು? ಬಸ್ಸಲ್ಲಿ, ಟ್ರೈನಲ್ಲಿ ಪ್ಯಾಸೆಂಜರ್ಸ್ ಸಿಕ್ಕಿದಾಗ ಹಾಯ್ ಹೆಲೋ ಮಾತಾಡ್ತೀವಿ, ಚೆಂದಾಗಿ ಅವ್ರ ಜೊತೆಗೆ ಶೇರಿಂಗ್ ಮಾಡ್ಕೋತೀವಿ. ಏನಾದ್ರು ಊಟ ತಿಂಡಿ ವ್ಯವಹಾರ, ಒಂದು ಇಡೀ ದಿವಸದ ಪ್ರವಾಸದಲ್ಲಿ ಅವ್ರು ನಮ್ಮ ಒಳ್ಳೆಯ ಮೈತ್ರಿ ಆಗುತ್ತೆ. ಆದರೆ ನಮ್ಮ ಡೆಸ್ಟಿನೇಷನ್ ಬಂದ ಕೂಡಲೇ ನಾವು ಇಳಿದು ಹೋಗ್ತೀವೋ ಇಲ್ವೋ? ಅದೇ ರೀತಿಯಲ್ಲಿ ಹೆಂಡರು, ಮಕ್ಕಳು, ಮನೆ, ಆಸ್ತಿ, ಹೊಲ, ಸಂಪತ್ತು ಇದೆಲ್ಲವೂ ಪ್ಯಾಸೆಂಜರ್ ಥರ. ಈ ಡೆಸ್ಟಿನೇಷನಲ್ಲಿ ನನ್ನ ಡೆಸ್ಟಿನೇಷನ್ ಏನಪ್ಪ? ಚಿದಂಬರ ನನ್ನ ಡೆಸ್ಟಿನೇಷನ್. ಇವೆಲ್ಲವೂ ಇರೋದನ್ನು ಉಪಭೋಗಿಸ್ಬಾರ್ದು ಅಂತಲ್ಲ. ಆದರೆ ಯಾವ ಭಾವನೆಯಿಂದ ಉಪಭೋಗಿಸ್ಬೇಕು ಅಂದರೆ ಇದು ಯಾವುದೂ ನನ್ನದು ಅಲ್ಲ, ಇದೆಲ್ಲ ನಾನು ಇಲ್ಲೇ ಬಿಟ್ಟು ಹೋಗಬೇಕಾಗಿದೆ. ಇದರಲ್ಲಿ ಒಂದು ವಸ್ತು ದಮ್ಮಡಿ, ಒಂದು ಅಣು ಸ್ಪೆಕ್ಕು ನಾನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಅರಿವಲ್ಲಿ ಇದು ಮನಸ್ಸೇನಾಗಬೇಕು? ಸಾವಧಾನ ಆಗಬೇಕು. ದಾಸಮಣೆ ಚಿದಂಬರ ಪುಡೆ ಉಬಾ ಈಶ್ವರ. ದಾಸಮಣೆ ಚಿದಂಬರ. ಈ ಕಾಲದಲ್ಲಿ ಯಾವಾಗ ರಾಜಾರಾಮ್ ಮಹಾರಾಜರ ಕಣ್ಣು ಮುಂದೆ ಸ್ವಾಮಿ ಇದ್ರೋ ಅದನ್ನು ಸಗುಣ ರೂಪದಲ್ಲಿ ನೋಡ್ತಿದ್ರು. ಮತ್ತು ಅವರು ಭ್ರಮಣೆ ಮಾಡುವಾಗ ಹೆಂಗೆ ಸ್ವಾಮಿನ ನೆನೆಸ್ಕೋತಿದ್ರಪ್ಪ? ಅವರ ನಿರ್ಗುಣ ನಿರಾಕಾರ ರೂಪವನ್ನು ಹೆಂಗೆ ನೆನೆಸ್ಕೋತಾರೆ? ನಿರ್ಗುಣ ನಿರಾಕಾರ ರೂಪ ಅವರು ಹೇಳಿದ್ದು ವಚನಗಳಲ್ಲಿ ಇರ್ತಾರೆ. ಸ್ವಾಮಿ ಹೇಳಿದ ವಚನಗಳಲ್ಲಿ ಸ್ವಾಮಿ ನೆಲೆಸಿದ್ದಾನೆ. ಸ್ವಾಮಿ ಹೇಳಿದ್ದು ಒಂದು ಬೋಧ ವಾಕ್ಯ ಇರಲಿ, ಸ್ವಾಮಿ ಹೇಳಿದ ಒಂದು ಪ್ರತಿಯೊಂದು ಶಬ್ದದಲ್ಲಿ ಸ್ವಾಮಿ ನೆಲೆಸಿದ್ದಾನೆ. ಸ್ವಾಮಿನ ನಾನು ಆ ಸಮಯದಲ್ಲಿ ರಾಜಾರಾಮ್ ಮಹಾರಾಜರು ಫಿಸಿಕಲಿ ನೋಡ್ಲಿಕ್ಕಾಗಲ್ಲ ಅಂದರೆ ಏನು ಅಳ್ತಾ ಕೂತ್ಕೋತಿದ್ರಾ? ಇಲ್ಲ. ಸ್ವಾಮಿದು ಪ್ರತಿಯೊಂದು ಮಾತನ್ನು ಜ್ಞಾಪಕ ಮಾಡಿಕೊಂಡು, ನನ್ನ ಗುರುನಾಥ ಹೇಳಿದ್ದಾನೆ ಇದನ್ನು, ನನ್ನ ಚಿದಂಬರ ಈ ಮಾತನ್ನು ಹೇಳಿದ್ದಾನೆ, ಇದನ್ನೆಲ್ಲ ಜನಗಳು ತಲುಪಿಸ್ಬೇಕು. ಅವಾಗ ಸದಾಕಾಲ ಸ್ವಾಮಿ ಹೆಂಗಿರ್ತಾನೆ ಅವ್ರ ಜೊತೆಗೆ? ಅವ್ಯಕ್ತವಾಗಿ ವ್ಯಕ್ತವಾಗಿ ಆ ಶಬ್ದದ ಮುಖಾಂತರ ವ್ಯಕ್ತ ಆಗ್ತಾನೆ. ಅವ್ಯಕ್ತವಾಗಿ ಜ್ಞಾನ ಸ್ವರೂಪಿಯಾದ ಚಿದಂಬರ ಸದಾ ರಾಜಾರಾಮ್ ಮಹಾರಾಜರ ಜೊತೆ ದೇವಭಕ್ತ ಪಣ ಐಕ್ಯ ನಿಜ ಜ್ಯೋತಿ, ಚಿದಂಬರಿ ಲೀನ ದಾಸ ನಿಜ ಶಾಂತಿ. ದೇವಭಕ್ತ ಪಣ ಐಕ್ಯ ನಿಜ ಜ್ಯೋತಿ. ಹೆಂಗಾಗತ್ತೆ ಐಕ್ಯ ನಿಜ ಜ್ಯೋತಿ? ಯಾವಾಗ ಸದಾಕಾಲ ರಾಜಾರಾಮ್ ಮಹಾರಾಜರ ಮನಸ್ಸು ಸ್ವಾಮಿ ಶಬ್ದಗಳಲ್ಲಿ, ಸ್ವಾಮಿ ಒಂದು ನೋಟದಲ್ಲಿ, ಮಂದಸ್ಮಿತ ಸ್ವಾಮಿ ನಗುವಿನಲ್ಲಿ, ರಾಜಾರಾಮ್ ಮಹಾರಾಜರು ಕಣ್ಮುಚ್ಚದ ಕೂಡಲೇ ಸ್ವಾಮಿ ಹೇಳಿದ ಮಾತೆಲ್ಲ ಜ್ಞಾಪಕ ಬರ್ತಾ ಇದೆ. ಅವರಿಗೆ ಆನಂದ ಆಗ್ತಿದೆ, ಅಳು ಬರ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಆನಂದವೂ ಆಗ್ತಿದೆ. ಎಲ್ಲವೂ ರಸಗಳು ಆ ಭಾವನೆ ಉಕ್ಕಿ ಬಂದಾಗ ಎಲ್ಲಿರ್ತಾನೆ ಸ್ವಾಮಿ? ಇಲ್ಲೇ ಇರ್ತಾನೆ. ಇಲ್ಲಿ ಬಿಟ್ಟು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ? ಇಲ್ಲಿ ಒಳಗೂ ಹೊರಗೂ ವ್ಯಾಪಿಸಿ ಬಿಟ್ಟೆ. ಅದಕ್ಕೆ ನಾವೇನು ಮಾಡಬೇಕಪ್ಪ? ಹೋಯ ಸಾವಧಾನ ಮನ ಆಟವಾವೇ ನಾರಾಯಣ ಅಂತ ಹೇಳುತ್ತಾ ಉದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸಚ್ಚಿದಾನಂದ ಶಿವಚಿದಂಬರೇಶ್ವರ ಮಹಾರಾಜ್ ಕಿ ಜೈ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಚಿದಂಬರ.